ಜೀವಿತನ ವಾರಕ್ಕೆ ಕೂಕೊಂಡಿರಲ್ಲ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬತ್ತಿಲ್ಲ ಕಣಪ್ಪ. ಬಾಯಿಗೆ ಬಂದಂಗೆ ಬೈದು ಬಿಡೋಣ ಅನ್ನೋ ಅಷ್ಟು ಸಿಟ್ಟು ಬತ್ತೈತೆ. ಅವಳು ನೋಡ್ಬಿಟ್ರೆ ಆಗಲ್ಲ, ಬಾ ಇಲ್ಲಾಸಿ ಹೋಗೋಣ. ನನ್ಗೆ ಅವಳು ನೋಡಿದ್ರೆ ಸರಿಯಾಗಿ ಬೈದು ಬಿಡೋಣ ಎಂಬ ಸಿಟ್ಟು ಬರುತ್ತೆ. ಬಾ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗೋಣ, ಯಾಕೆ ಒಟ್ಟು ತಲೆ ಕೆಡಿಸ್ಕೊಂಡು. ಅಮ್ಮ ಇನ್ನೂ ಮಾತಾಡ್ಸೋದು ಬೇಡ, ಅವಳು ಮಾತಾಡ್ಸೋದು ಬೇಡ. ಏನಪ್ಪ ಊರಕ್ಕೆ ಬಂದಿದ್ರೆ ಸ್ವಾತಿ? ನಾವೇನ್ಕ ಬಂದಿದ್ವಿ, ಸ್ವಲ್ಪ ಕೆಲಸ ಇತ್ತು. ಎಲ್ಗೋಯ್ದು ನಾಗಮಂಟಿ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ನಾನು ಅದೇ ಅಲ್ಲಿ ಪಾಪ ನೋಡ್ಕೊಬರೋಣ ಅಂತ ಹೋಗಿದ್ದೆ. ಚೆನ್ನಾಗಿತ್ತು ಕಣಮ್ಮ. ಅವಳು ಕರ್ಕೊಂಡೋಗಿ ಬಿಟ್ಟವಳೆ, ಅವರು ಗಂಡನ ತಕ್ಕ ಸುಬ್ಬನ್ ತಕ್ಕೆ ಬಿಟ್ಟವಳೆ. ನಾನು ನೋಡ್ಕೊಂಬಲ್ಲ, ನೀನೇ ನೀನೇ ಎಲ್ಲಾನ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಅಂತೇಳಿ ಬಿಟ್ಟವಳು ಕಣಮ್ಮ. ಹೌದೇನು? ನಮ್ಮತ್ತೆ ಅದಕ್ಕೆ ನೆನ್ನೆ ಸೇಳಕ್ಕೆ ಬಂದಿತ್ತು. ನೋಡಮ್ಮ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ, ಹುಡುಗಿನ ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತಾಳಂತೆ ಅಂತ ಹೇಳ್ತಿತ್ತು. ಅವಳು ಅಂತಾಳೇನು? ಹೋಗತ್ತ. ನನಗೆ ಗೊತ್ತಾಗಲಿಲ್ಲ. ನಾವೆಲ್ಲನ ಇವತ್ತೇ ನಾನು ಸುಮ್ಮನೆ ಹೇಳುತ್ತೇನೋ ಅಂತ ಅಂದ್ಕೊಂಡ್ವಿ. ಹಂಗಾರೆ ಕರ್ಕೊಂಡೋಗಿ ಬಿಟ್ಲೆ ನೋಡಲ್ಲ. ಅವಳಿಗೆ ಹೆಂಗನ ಮನ್ಸು ಬಂತ ಆಂಟಿ? ಅವಳಿಗೆ ಹಂಗನ ಮನ್ಸು ಬಂತ ಕಣಮ್ಮ. ಅಯ್ಯೋ ಎಲ್ಲರೂ ಹಂಗೆ ಬೇಕಂತಾರೆ ಊರಾಗೆಲ್ಲನ. ಇದೇನಿದು ಇಂಥ ಹುಡುಗಿ ಆಗೈತೆ, ಇದಕ್ಕೆ ಏನು ತಿಳಿಯುತ್ತೋ ತಿಳಿಯಲ್ವೋ? ಅಲ್ಲ ಯಾರೂ ಹಿಂಗೆ ನನ್ನ ಮಕ್ಕಳನ್ನ ನಾನು ಬಿಟ್ಟಿರ್ತೀನಿ ಅಂತ ಯಾವ ತಾಯಿಯರು ಹೇಳಲ್ಲಮ್ಮ. ಅಲ್ಲ ಅವಳು ಕರ್ಕೊಂಡೋಗಿ ನೀನು ನೋಡ್ಕೊಂತ ಕರ್ಕೊಂಡೋಗಿ ಬಿಟ್ಟವಳಲ್ಲ, ಅವಳಿಗೇನು ಅನ್ಸಲ್ಲೇನಮ್ಮ? ಅವ್ರ ಅದಕ್ಕೆ ಗನ್ವ ಸಾಕ್ಯಂತರಿಗಳಮ್ಮ. ರಾತ್ರಿ ಗುರುಕಮ್ಮಂದಂಗೆ ಮನಿಕೇಣೈತೆ. ನಾಟಿ ಹಸ ನೆನ್ನೆಸ್ಲೆ ತಗೊಂಬಂದವ್ರಿ. ನೆನ್ನೆಸ್ಲೆ ತಗೊಂಬಂದು ನಾಟಿ ಹಸನ ಕಟ್ಟಾಕಿ ಹಾಲ ಎಲ್ಲ ಪಾಪ ಕೇಳಕ್ಕೆ ಹೋಗಿದ್ರಂತೆ. ಎಲ್ಗನ ಯಾರೋ ಮಂತಕನ ಅವರು ನಾಟಿ ಹಸನೇ ಮಾಡ್ಕೊಟ್ಟವ್ರೆ. ನಾಟಿ ಹಸ ತಗೊಂಬಂದು ಅದಕ್ಕೇನೆ ಸೊಪ್ಪು ತರಕಾರಿ ಹಾಲು ಎಲ್ಲನ ಒಳ್ಳೊಳ್ಳೆ ಮೇವು ಹಾಕಿ ಹಸಿ ಹುಲ್ಲು ಹಾಕಿ ಎಲ್ಲನ ನೋಡ್ಕೊಂತೀವಿ ಅಂತ ನೋಡ್ಕೊಂತ ಇದ್ದಾರೆ. ಹೊಸ 1.5 ಲೀಟ್ರ್ ಹಾಲು ಕರಿತೈತೆ. ಹೊಸ ಎಲ್ಲನ ಚೆನ್ನಾಗೆ ಹಾಲು ಹಾಕುತ್ತಲ್ಲ ಹೆಂಗೆ ಕುಡಿಸ್ತಾರೆ. ಕುಡಿತಾಳೆ, ಸುಮ್ಮನೆ ಕುಡಿತಾಳೆ ಕಣಮ್ಮ. ನೀಟ್ ಆಟ ಮಾಡಲ್ಲ, ಸುಮ್ಮನೆ ಕುಡಿದು ಮನಿಕ ಬಿಡ್ತಾಳೆ. ಬಾಟ್ಲೆ ಕೊಯ್ದು ಕುಡಿಸ್ತಾರೆ. ಇನ್ನೇನು ಮಾಡ್ತಾರೆ ಹೇಳು? ಏನು ಮಾಡೋಕ್ಕಾಗಲ್ಲ. ಇಂಥವ್ರು ಇದ್ದಾರೆ ಅಂದಮೇಲೆ ಹೆಂಗೆ ಹೋಗುತ್ತಾ ಹಂಗೆ ಹೋಗ್ಬೇಕು ಅಷ್ಟೇ. ಇಂಥವ್ರಿಂದನೇ ಈಗಳಪ್ಪ ಇಂಥವ್ರು ಇರ್ತಾರೆ ಭೂಮಿ ಮೇಲೆ ಅನಿಸುತ್ತೆ. ನನಗೆ ನಿಜವಾಗ್ಲೂ ನೆನೆಸ್ಕೊಬಿಟ್ರೆ ನಾಗಮಂಟಿ ಅಷ್ಟಿಷ್ಟು ಸಿಟ್ಟು ಬರಲ್ಲ. ನನಗೂ ಹಂಗೆ ಬಲ್ ಬೇಜಾರಾತು. ಅವರೆಲ್ಲ ನೋಡ್ಕೊಂತಿದ್ರು, ನಾನು ಹಿಂಗೆ ನೋಡ್ಕೊಂಡು ಬಂದೆ. ಅಡೆ ಅಲ್ಲ ಸಿನೆ ಹೋಗ್ತೀವಿ ಸರಿಯಾಗಿ ಹೋಗ್ಬಿಡ್ತೀವಲ್ಲ. ಇವಳು ಎಂತಳು ಇವಳೊಬ್ಳು ತಾಯ. ಯಾವ ತಾಯರು ತನ್ನ ಮಕ್ಕಳನ್ನ ಬಿಟ್ಟಿರ್ತೀವಿ ಅಂತ ಯಾರೂ ಹೇಳಲ್ಲಪ್ಪ. ಎತ್ತವ್ರಿಗೆ ಹೆಗ್ಣ ಮುದ್ದು ಅಮ್ಮಂಗೆ ಎತ್ತಿರೋ ಮಕ್ಕಳು ಹೆಂಗಿದ್ರು ತುಂಬ ಮುದ್ದಾಗಿ ತುಂಬ ಮುದ್ದು ಮಾಡಿ ತುಂಬ ಪ್ರೀತಿಯಿಂದ ಸಾಕ್ತಾರೆ. ಅವ್ರು ಹೆಂಗನ ಇರಲಿ, ಕರ್ಗನ ಇರಲಿ, ಬೆಳಗನ ಇರಲಿ, ಹೆಂಗಾದ್ರೂ ಇರಲಿ, ಅವ್ರ ಮಕ್ಕಳು ಅವ್ರಿಗೆ ಸುಂದರ. ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಹೇಳ್ತಿರೋದು ಅದು ಸುಳ್ಳಲ್ಲ. ಹೇಳಿರೋ ಗಾದೆ ಆಗಿರ್ಬೋದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಎಲ್ಲ ಇಂಥವ್ರನ್ನೆಲ್ಲ ನೋಡೇ ಹೇಳಿರ್ತಾರೆ. ಎಲ್ಲ ಎಷ್ಟು ಒಂದು ಗಾದೆಯಿಂದ ಎಷ್ಟು ಮಹತ್ವ ಇದೆ, ಎಷ್ಟು ಅರ್ಥಪೂರ್ಣವಾಗಿ ಹೆಂಗೆ ಗಾದೆ ಹೊಂದಿಸಿ ಹೇಳಿದ್ದಾರೆ. ನಿಜವಾಗ್ಲೂ ಅದು ಸುಮ್ಮನೆ ಸುಳ್ಳಲ್ಲ. ಅಲ್ಲ ಅವ್ಳಿಗೆ ಏನು ಒಂದು ಸ್ವಲ್ಪ ಮನಸ್ಸಿಗೆ ನನ್ನ ಮಗು ನಾನು ನೋಡ್ಕೋಬೇಕಲ್ಲ, ಯಾಕೆ ನಾನು ಹಿಂಗೆ ಮಾಡ್ತೀನಿ, ಹಿಂಗೆ ಮಾಡಿದ್ರೆ ಹೆಂಗೆ ಅವರೆಲ್ಲ ಬೇಜಾರಾಗ್ತಾರೆ, ನಾನು ಹಿಂಗೆ ಮಾಡ್ಬೋದೆ ಅಂತ ಸ್ವಲ್ಪನೂ ಯೋಚನೆ ಮಾಡಲ್ವಲ್ಲ ಅವಳು? ಅವಳಿಗೆ ಯಾರು ಹೋಗುತ್ತೋ ಅಷ್ಟೇ. ನಿಮ್ಮ ಅಮ್ಮ ಇನ್ನೂ ನೆನ್ನೆ ಸರಿಯಾಗಿ ಬೈದ್ಲಂತೆ. ಹೇಳ್ಕೊಂಡು ಅದೇ ಬಿಟ್ಲಂತಪ್ಪ ನಿಮ್ಮ ಅಮ್ಮ. ಸಿಟ್ಟಿಗೆ ನೋಡಿ ಹೇಳ್ದಂಗೆ ಕೇಳಲ್ಲ ಅಂತೇಳಿ ನಿಮ್ಮ ಅಮ್ಮ ಸರಿಯಾಗಿ ಬೈತಂತೆ. ಬೈಬೇಕು ಹಂಗೆ ಅವತ್ತೇನು ಬೈದು ಗುದ್ದಾಡ್ಕೋಬೇಕು, ಗೊತ್ತಾಗುತ್ತೆ. ತಾಯಿ ಮಗಳಿಬ್ರು ಗುದ್ದಾಡಿರೆ ಚೆನ್ನಾಗಿರುತ್ತೆ. ಆಗ್ಬೇಕಣ್ಣ ಗಂಟಿ ಆದ್ರೆ ನೀನು ಸರಿ ಅಮ್ಮ. ಆಯ್ತು ಹೇಳು, ನೀವು ಹೋಗ್ತೀರ ನೋಡ್ಕೊಂಬರ್ರಿ. ಇಲ್ಲ ನಾವು ಬರ್ತೀವಿ ಆಮೇಲಿಂದನ. ಇವಾಗ ಅರ್ಜೆಂಟ್ ಹೊಲ್ದಾಗ ಕೆಲಸ ಐತಿ, ಪಾಪ ಕರೆಂಟ್ ಬಂದೈತೆ, ಗುಂಡಣ್ಣಿಲ್ಲ. ಅಲ್ಲಿ ಸ್ವಲ್ಪ ಹೊಲ್ದಾಗೆ ನೋಡ್ಕೋಬೇಕು. ಅದೊಂದು ಪೈಪ್ ಏನೋ ಹೆಚ್ಚು ಕಡಿಮೆ ಆಗಿತ್ತು, ಅಪ್ಪ ಏನೋ ತಗೊಂಬರ್ರಿ ಏನಿತ್ತು, ಅದಕ್ಕೆ ಬಂದಿದ್ವಿ. ಬರ್ತೀವಿ, ನೋಡ್ತೀವಿ. ಹೆಂಗೋ ಚೆನ್ನಾಗಿದ್ರೆ ಸಾಕು, ಎಲ್ಲನೂ ಆಯ್ತು. ಅಯ್ಯೋ ಇಂಥವ್ರಿಗೆಲ್ಲ ಯಾಕಪ್ಪ ದೇವ್ರು ಕೊಡ್ತಾನೆ ಅನಿಸುತ್ತೆ ನನಗೆ. ಅದೇ ಮತ್ತೆ ಯಾರಾದ್ರೂ ಪ್ರೀತಿಯಿಂದಾನ ಮಕ್ಕಳಿಲ್ಲ ಅಂತೇಳಿ ತುಂಬ ದಿನ ಕೊರ್ಕೊಂಡು ನನಗೆ ಮಕ್ಕಳಿಲ್ಲ ದೇವ್ರೆ ಕೊಟ್ಟರೆ ಸಾಕಪ್ಪ ಅಂತ ಹೇಳ್ತಿರ್ತಾರಲ್ಲ, ಅಂಥವ್ರಿಗೆ ಕೊಡಬೇಕು. ಅಂಥವ್ರಿಗಾದ್ರೆ ಅದ್ರ ಬೆಲೆ ಏನಂತ ಗೊತ್ತಿರುತ್ತೆ. ಅವರು ಅವಾಗ ಜೋಪಾನ ಮಾಡ್ಕೊಂಡು ಜವಾಬ್ದಾರಿಯಿಂದ ನೋಡ್ಕೊಂತಾರೆ. ಇಂಥವ್ರಿಗೆ ಏನು ಜವಾಬ್ದಾರಿ ಇಲ್ಲ, ಏನಿಲ್ಲ. ಅಯ್ಯೋ ಏನಪ್ಪ. ಸರಿಯಪ್ಪ ಆಯ್ತು, ಬರ್ತೀನಾ? ಸರಿ ನಾಗಂಟಿ, ನಡಿಲ್ಲ ಲಾಸಿನೇ ಹೋಗೋಣ, ಸರಿಯಾಗಿ ಹೋಗ್ತಾ ಹೋಗೋಣ ನಡೀಲಿ. ಎಷ್ಟು ಹೋಗುತ್ತರು ಅಷ್ಟೇ ಬಾ. ಇಂಥವ್ರಿಗೆಲ್ಲ ಏನಿದ್ರು ಅಷ್ಟೇನೆ, ಏನು ಹೋಗ್ಲಾನ ಅವ್ರಿಗೆ ಅರ್ಥ ಆಗ್ಬೇಕು ಇಂಥವ್ರಿಗೆ. ನನಗಂತೂ ಕೈ ಆಡ್ಸೋಕ್ಕಾಗ್ತಿಲ್ಲ, ಅಷ್ಟು ಒಂಥರ ಹಂಗೆ ಅನ್ನಿಸ್ತೈತೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದರೆ ಯಾತ್ರೆ ಹೋಗೋಣಪ್ಪ, ಬಸ್ನಾಗೆಲ್ಲ ನಾವು ಹೋಗ್ಬಿಟ್ರೆ ಯಾರಾದ್ರೂ ಕೈಗೆ ತಗಲಿಸ್ಬಿಟ್ರೆ ಎಷ್ಟು ನೋವಾಗುತ್ತೆ. ಕೈ ರೆಟ್ಟೆ ಎಲ್ಲ ನೋವ್ತಾಯಿದೆ. ಕೈ ಅಂತ ಹಿಂಗೆ ಮೇಲಕ್ಕೆ ಹಿಂಗೆ ಎತ್ತಕ್ಕಾಗ್ತಾ ಇಲ್ಲ. ದೇವರು ಇಲ್ದವ್ರಿಗೆ ಕೊಡಬೇಕು, ಇಂಥವ್ರಿಗೆ ಕೊಟ್ಟರೆ ಅಷ್ಟೇ ಜಂಬ. ಹಿಂಗೆಲ್ಲ ಜಂಬ ಮಾಡೋ ಅಂಥವ್ರಿಗೆ ಕೊಡಬಾರ್ದು. ಸುಮ್ಮನೆ ಆ ಹುಡುಗಿ ಜೀವನ ಹಾಳು. ಬಿಡತ್ತಾಗಿ ಹೆಂಗೆ ಒಳ್ಳೆ ಕೆಲಸ ಮಾಡ್ಯಾಳೆ ಅಂತಲೇ ಹೇಳ್ಬೋದು. ಇವಳು ಸಾಕಿನ ಹುಡುಗಿಗೆ ಅವಳು ಬುದ್ಧಿನೇ ಕಲ್ಸಾಳು. ಹಾಕೋಣ ಯಾತ ಹಂಗೆ ಬೈತೀರಾ? ಮತ್ತೆ ನೀನು ಮಾಡಿರೋ ಬದುಕಿಗೆ ನಿನ್ನಂತರ್ಗೆಲ್ಲ ಯಾತಕ್ಕೆ ಹೇಳು? ಅಯ್ಯೋ ನಿನ್ನಂತರಿಗೆ ದೇವ್ರು ಕೊಡಬಾರ್ದು. ಅಲ್ಲ ಆ ಹುಡುಗಿನ ಕರ್ಕೊಂಡೋಗಿ ಬಿಟ್ಟು ಬಂದಿದೆಯಲ್ಲ, ನೀನೊಬ್ಳು ತಾಯಿ. ನಿನ್ನ ಯಾರು ತಾಯಿ ಅಂಬಲ್ಲ ಕಣೆ, ನಿನ್ನ ತಾಯಿ ಅಂಬಲ್ಲ ನಿನ್ನ.
ಅಲ್ಲ ನಿನಗೆ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಐತಿ ಏನು ಮಾಡ್ತಾ ಇದ್ದೀನಿ ಅಂತ. ಹೆಂಗೋ ಬಿಡು, ಒಳ್ಳೆ ಕೆಲಸ ಮಾಡಿದ್ಯಾ. ನಿನ್ನಂತ ಬುದ್ಧಿ ಕಲಿಸಲ್ಲ ಹುಡುಗಿಗೆ. ಹೆಂಗೋ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ವಾತಾವರಣದಲ್ಲಿ ಬೆಳೀಲಿ. ನಿನ್ನ ಬುದ್ಧಿ ಕಲಿತು ನಿನ್ನ ವಾತಾವರಣದಲ್ಲಿ ಬೆಳೆದ್ರೆ ನಿನ್ನ ಬುದ್ಧಿನೇ ಕಲಿತೈತೆ ಮಗ. ಯಾರು ಹೋಗಿದ್ರು ಬುದ್ಧಿ ಬರಲ್ಲ ಕಣಪ್ಪ. ಇನ್ನು ಒಟ್ಟುಗಳನ್ನ ನಾನು ನೆನ್ನೆಸಿಂದ ಉಗ್ತಿದ್ದೀನಿ ಅಂದರೆ ಅಷ್ಟಿಷ್ಟು ಹೋಗ್ತಿಲ್ಲ. ಬಾಯಿಗೆ ಬಂದಂಗೆ ಹೋಗ್ತಿದ್ದೀನಿ. ಹಂಗಂದ್ರೂ ಅವಳಿಗೊಂದು ಈಟನ ಏನೂ ಇಲ್ಲ ಬಿಡ, ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ಇಂಥವ್ರನ್ನ ಎಲ್ಲೂ ನೋಡಿಲ್ಲ ಯಾರು. ಯಪ್ಪ ಮಕ್ಕಳಿನ ದೊಡ್ಡರಾದ್ಮೇಲೆ ಅವ್ರು ಮಾಡೋ ಕೆಲ್ಸಕ್ಕಿನ್ನ ದೂರ ಮಾಡ್ಕೊಂಡವ್ರೆ. ಈಗ ಏನೋ ಹೇಳ್ದಂಗೆ ಕೇಳಲ್ಲ, ನಾವು ಕೆಲಸ ಮಾಡಲ್ಲ ಅನ್ನೋ ಒಂದು ಬೇಜಾರ ಮಾಡ್ಕೊಂಡು ಏನಾನ ದೂರ ಮಾಡ್ಕೊಂಡವ್ರೆ. ಆದರೆ ಹಿಂಗೆ ಚಿಕ್ಕ ಮಕ್ಕಳು ಇದ್ದಾಗ ಯಾರು ಯಾವತ್ತೂ ದೂರ ಮಾಡ್ಕೊಂಡಿಲ್ಲ. ಇಂಥ ಇವಳು ಮಾಡಿರೋ ಅಂಥ ವರಷ್ಟು ಕೆಲಸನ ಯಾರೂ ಮಾಡಿಲ್ಲ. ಹಿಂಗಿದ್ದಾಗ ಅಯ್ಯೋ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂದರೆ ತಾಯಿಯರು ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನೀನು ಕರ್ಕೊಂಡು ಹಿಂಗೆ ಬಿಟ್ಟು ಬಂದಿದ್ಯಲ್ಲ, ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಬಿಟ್ಟು ಬಂದವಳಲ್ಲ, ಅಲ್ಲ ಇವಳಿಗೇನು ಅನ್ಸಲ್ವಿತ್ತು. ಹೆಂಗ ಬಿಡು, ಅವರು ಚೆನ್ನಾಗಿ ನೋಡ್ಕೊಂತಾರಂತೆ, ನಾಟಿ ಹೊಸ ತಗೊಂಬಂದವ್ರಂತೆ, ಚೆನ್ನಾಗಿ ನೋಡ್ಕೊಂತಾರಂತೆ. ಹುಡುಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ವಾತಾವರಣದಲ್ಲಿ ಬೆಳೀಲಿ. ಇಂಥವ್ರಿಗೆಲ್ಲ ಏನಕ್ಕೆ ಸುಮ್ಮನೆ ಇಂಥವ್ರೆಲ್ಲ ಬರೀ ಹಿಂಗೆ ಹೋಗೋದೇನೆ. ಏಯ್ ನೀನು ಏನಿದ್ರು ಹಿಂಗೆ ಹಾಳಾಗಿ ಹೋಗೋದೇ ನೀನು. ನಾನು ಎಷ್ಟು ಹೇಳಿದ್ದೀನಿ ಅಂದರೆ ಪಾಪ ಅಷ್ಟು ಹೇಳಿದ್ದೀನಿ, ಕೇಳೋದೇ ಇಲ್ಲ ಅವಳು. ಅದಕ್ಕೆ ನಾನು ಹಾಳೆ ಸುಮ್ಮನಾಗಿ ಬಿಟ್ಟಿದ್ದೀನಿ, ಹೇಳೋಕ್ಕೆ ಹೋಗ್ತಿಲ್ಲ. ನಾನು ನೆನ್ನೆ ಸಿಡ್ಕೊಂಡು ನಾಲ್ಕದೇಲೆ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಸರಿಯಾಗಿ ಬಾರಿಸ್ತೀನಿ ಅಂತ ಬಾರಿಸ್ದೆ. ಹಂಗಂದ್ರೆ ಅವಳು ಜುಮ್ಮಂಬಲ್. ಅವಳು ಹಠ ಅಂದರೆ ಹಠಗಾತಿ. ಇಷ್ಟೊಂದು ಹಠ ಒಳ್ಳೇದಲ್ಲ. ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ ಹೇಳ್ತಾರೆ. ಇಷ್ಟೊಂದು ಹಠ ಮಾಡಿ ಹಿಂಗೆ ಮಾಡ್ಕೊಂಡಿರೋದು. ಹಠ ಮಾಡೋದು ಒಳ್ಳೇದಲ್ಲ. ಹೆಣ್ಮಕ್ಳು ಇರಬೇಕು. ಹಠ ಇರುತ್ತೆ ಹೆಣ್ಮಕ್ಳಿಗೆ, ಆದರೆ ಇಷ್ಟೊಂದು ಇರಬಾರ್ದು, ಅತಿಯಾಗಿರಬಾರ್ದು. ಏನು ಇಷ್ಟೊಂದು ಯಪ್ಪ ಏನು ಹಠ ಮಾಡ್ತೀಯ ತಾಯಿ? ಯಾರನ್ನ ಹೇಳಿದ್ ಕೇಳೋದೇ ಇಲ್ಲ. ಈಗ ಬೈಯಮ್ಮ ನೀನು, ಈಗ ಬೈ. ಅವಳು ಹೇಳ್ದಂಗೆ ಈಸ್ತೀನಿ, ಅವಳು ಹಾಕಿರೋ ತಾಳಕ್ಕೆ ತಕ್ಕಂಗೆ ಹೊಡೆದು ಈಗ ಬೈ ನೀನು. ನಿರತೆ ಸಾಕು, ಈಗ ಬೈದ್ರೆ ಏನು ಬರಂಗೈತೆ? ಅವಳು ಕೇಳ್ತಾಳೆ, ಯಾರನ್ನ ಹೇಳಿದ್ದ ನೀನು ಈಗ ಬೈ. ಈಸ್ತೀಸ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ಕೊಂಡು ಒಂದು ಅವಳು ಹಿಂಗೆ ಮಾಡೋದಕ್ಕೆ ನೀನೇ ಮೇನ್ ಕಾರಣ. ಸುಮ್ಮನೆ ಏನಕ್ಕೆ ಈಗ ಮಾತಾಡ್ತೀಯ? ಈಗೆಲ್ಲ ಊರು ಹಾಳಾದಾಗ, ಊರ ಬಾಕ್ಲು ಹಾಕಿರೋಮ್ಮಂಗೆ ಎಲ್ಲ ಹಾಳಾದಾಗ ಈಗ ಬುದ್ಧಿ ಕಲ್ಸಕ್ಕೆ ಹೇಳು. ಎಲ್ಲ ಹಾಳು ಮಾಡಿ ಎಲ್ಲ ಹಾಳಾದಾಗ, ಅವಳ ಜೀವನ ಎಲ್ಲ ಹಾಳಾದಾಗ ಈಗ ಬುದ್ಧಿ ಕಲ್ಸಕ್ಕೆ ಓಡಾಡ್ತೀಯ. ಈಗ ಒಳ್ಳೆ ಹೇಳಲ್ಲ ಅಂತ ಈಗ ಬೈತೀಯ. ಅಲ್ಲ ನೋಡಿ ನಿಂದೆ ಅಂತಂದು ಆವಾಗಲೇ ಬುದ್ಧಿ ಕಲಿಸಿ ಹೇಳ್ದಂಗೆ ಕೇಳ್ಕೊಂಡು ಇಕ್ಕೊಂಡಿದ್ರೆ ಅವಳ ಜೀವನ ಯಾಕೆ ಹಿಂಗಾಗೋದು? ನೀನು ಮಾಡಿರೋ ಇದಕ್ಕೆ ಸರಿಯಾಗಿ ಆಗೈತಾಗ. ನಿನಗೂ ಅನುಭವಿಸ್ಬೇಕು, ನಿನಗೂ ಆಗಬೇಕಾಗಿದ್ದೇನೆ. ನೀನು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಏನು ಮಾಡೋಣ, ನಾವು ಮತ್ತೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಏನೋ ಅಯ್ಯೋ ಒಂದತ್ತ ಬಿಡತ್ತ ಚೆನ್ನಾಗಿರೋಣ, ಎಲ್ಲರೂ ಚೆನ್ನಾಗಿದ್ರು ಆಸೆ ಅಲ್ಲ ಅಂತ ಹೇಳಿ ನಾವೇನೋ ಚೆನ್ನಾಗಿರ್ಬೇಕು ಅಂತ ಹಿಂಗೆ ಹಿಂಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಮ್ಮ? ಹಿಂಗೆ ಅಂಬಂಗಿದ್ರೆ ನಾವೇನೋ ಒಂದು ಮಾಡ್ತಿದ್ವಿ. ಏನು ಮಾಡೋಕ್ಕಾಗಲ್ಲ. ನಾವತ್ತ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋದು ಒಳ್ಳೇದು. ಇಂಥವನ್ನೆಲ್ಲ ನಾವು ಜೊತೆಗೆ ಹಾಕೊಂಡು ಇಲ್ಲದ ನಾವು ತಲೆ ಮೇಲೆ ಹೊತ್ಕೊಂಡಂಗೆ ಆಗುತ್ತೆ ಇವಾಗತ್ತ. ನನಗೇನೋ ಬೋಸಿಟ್ಟು ಬಂದ್ಬಿಟ್ಟೈತಿ. ಎಲ್ಲರೂ ಬೈತೀರಮ್ಮ, ನಾನು ಮಾಡಿರೋದು ಮಾತ್ರ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ, ಅವ್ನು ಮಾಡಿರೋದು ಕಾಣಿಸಲ್ಲ. ಅವನು ಕುಡ್ದು ಓಡಾಡೋನು. ಎಷ್ಟು ಕುಡ್ದು ಗಲಾಟೆ ಮಾಡೋನು, ಹೊಡೆದವನೇ, ದಿನ ಕುಡ್ಕೊಂಬರೋನು. ನನಗೆ ನೆಮ್ಮದಿ ಇಲ್ಲ, ಮದುವೆ ಆಗಿ ಅವನೇ. ಅದನ್ನ ಹೇಳಲ್ಲ ನೀವು, ಅವ್ನು ಮಾಡಿರೋ ತಪ್ಪ. ಬರೀ ನಂದೇ ಹೇಳ್ತೀರ. ತಪ್ಪು ಮಾಡಿದ್ರೆ ಅವ್ನು ತಪ್ಪು ಮಾಡಿದಾನೆ ಇಲ್ಲ ಅಂತಲ್ಲ, ತಪ್ಪು ಮಾಡಿದಾನೆ. ನೀನು ಹೆಂಗೆ ನೀನು ಕಳಿಸ್ತೀಯಾ? ನೀನು ಫಸ್ಟ್ ನೀನು ತಪ್ಪು ಹೇಳು. ನೀನು ಹೆಂಗೆ ನಿನ್ನ ಕರ್ಕೊಂಡೋಗಿ ಬಿಟ್ಟು ಬಂದೆ ಆ ಹುಡುಗಿನ? ಮಗಳು ಅಂಬೋದು ಒಂದಿಟ್ಟು ಪ್ರೀತಿ ಇಲ್ವೇನೆ? ನೀನು ಅದು ಹೆಂಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ? ನೀನು ಹೆಂಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಅದನ್ನ ಹೇಳು ಫಸ್ಟು ನೀನು. ಅವ್ರು ತಪ್ಪು ಮಾಡವ್ರೆ, ಅವ್ರಿಗೇನು ಗಂಡಸ್ರು? ನಿನಗೆ ಅವರು ಬೇಡವೇನೆ? ನೀನು ಕರ್ಕೊಂಡೋಗಿ ಬಿಟ್ಟು ಬಂದಿದೆಯಲ್ಲ, ನಿನಗೆ ಒಂದಿಷ್ಟನ ಪ್ರಜ್ಞೆ ಬೇಡವೆ? ನಿಂದು ಹೇಳು ಫಸ್ಟು. ಎಲ್ಲರೂ ನನಗೆ ಬೈತಾರೆ, ಯಾಕಂದರೆ ಅವ್ನು ಕುಡಿದು ಗಲಾಟೆ ಮಾಡ್ತಾ ಇದ್ದ, ಮತ್ತು ಹೆಂಗೆ ಬೇಕೋ ಹಂಗೆ ಮಾತಾಡ್ತಾ ಇದ್ದ, ಹೆಂಗೆ ಜಗಳ ಮಾಡ್ತಾ ಇದ್ದ, ಹಿಡ್ಕೊಂಡೆಲ್ಲ ಹೊಡೆದವನೆ. ಆದಿಲ್ ಬಿದಿಲೆಲ್ಲ ನನ್ನ ಮರ್ಯಾದೆ ತೆಗ್ದವನೆ, ಹಿಂಗೆಲ್ಲ ಮಾಡವನೆ. ಹಂಗೆಲ್ಲ ಮಾಡಿದ್ರು ನನಗೆ ಹೆಂಗೆ ಮಾತಾಡ್ತಾರೆ ನೋಡ್ರಿ ಇವರೆಲ್ಲ, ನನಗೆ ಬೈತಾ ಇದ್ದಾರೆ. ಅಯ್ಯೋ ಎಲ್ಲರ ತಗೋ ನಾನೇ ಮಾತು ಕೇಳಬೇಕು. ಅವ್ನು ಬೇರೆ ಇನ್ನೊಂದು ಮದುವೆ ಆಗಿದ್ದಾನೆ, ಅದನ್ನು ಹೇಳಲ್ಲ ಯಾರೂ. ಅದನ್ನು ಯಾರೂ ಹೇಳಲ್ವಲ್ಲ, ಯಾಕೆಲ್ಲ ಹಿಂಗೆ ಮಾತಾಡ್ತಾರೆ ಅನಿಸುತ್ತೆ ನನಗೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.